ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನ ಅತಿ ಎತ್ತರದ ಶಿಖರ ಎವರೆಸ್ಟ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಮೌಂಟ್ ಎವರೆಸ್ಟ್ ಎಂದರೆ ಸಾಹಸದ ಪರಾಕಾಷ್ಠೆ, ಮನುಷ್ಯನ ಅಪ್ರತಿಮ ಛಲದ ಸಂಕೇತ. ನೂರಾರು ಸಾಹಸಿಗಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹಿಮದ ಬಿರುಗಾಳಿಗಳನ್ನು ಎದುರಿಸಿ ಆ ಆಮ್ಲಜನಕವೇ ಸಿಗದ ಎತ್ತರದಲ್ಲಿ ಬಾವುಟ ಹಾರಿಸಿದ್ದಾರೆ. ಆದರೆ ಇಡೀ ಜಗತ್ತಿನ ನಕ್ಷೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ವಿಜ್ಞಾನ ಎಷ್ಟೇ ಮುಂದುವರೆದರೂ, ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಇಂದಿಗೂ ಮನುಷ್ಯನ ಪಾದ ಸ್ಪರ್ಶಿಸಲು ಸಾಧ್ಯವಾಗದ ಭೂಮಿಯ ಮೇಲಿನ ಅತಿದೊಡ್ಡ ವರ್ಜಿನ್ ಪೀಕ್ ಇವತ್ತಿಗೂ ಇದೆ. ಸುಮಾರು 24,836 ಅಡಿಗಳಷ್ಟು ಎತ್ತರದಲ್ಲಿ ಮೋಡಗಳನ್ನೇ ಕಿರೀಟವನ್ನಾಗಿ ಧರಿಸಿ ಗರ್ವದಿಂದ ನಿಂತಿರುವ ಈ ಪರ್ವತ ಇಂದಿಗೂ ಮಾನವನ ಅಹಂಕಾರಕ್ಕೆ ಸವಾಲು ಹಾಕ್ತಿದೆ. ವಿಮಾನಗಳು ಹಾರುವ ಎತ್ತರದಲ್ಲಿರುವ ಈ ಶಿಖರವನ್ನು ಏರಲು ಅನೇಕರು ಪ್ರಯತ್ನಿಸಿದರು. ಆದರೆ ಪ್ರಕೃತಿಯ ನಿಯಮವೋ ಅಥವಾ ದೈವಿಕ ಶಕ್ತಿಯೋ ಎಂಬಂತೆ ಯಾರೊಬ್ಬರೂ ಅದರ ತುತ್ತ ತುದಿಯನ್ನು ತಲುಪಲು ಸಾಧ್ಯವಾಗಿಲ್ಲ. ಇದು ಕೇವಲ ಒಂದು ಪರ್ವತದ ಕಥೆಯಲ್ಲ, ಇದು ಮನುಷ್ಯನಿಗೆ ಪ್ರಕೃತಿ ಹಾಕಿದ ಸವಾಲು, ಅನ್ವೇಷಣೆಯ ಹಾದಿಯಲ್ಲಿ ಸಿಕ್ಕ ಒಂದು ರಹಸ್ಯದ ಬಾಗಿಲು. ಈ ಪರ್ವತವನ್ನು ಏರಲು ಪ್ರಯತ್ನಿಸಿದ ಹಲವು ತಂಡಗಳು ಹವಾಮಾನ ವೈಪರೀತ್ಯ, ದಾರಿ ತಪ್ಪೋದು ಅಥವಾ ಅನಿರೀಕ್ಷಿತ ಅಡಚಣೆಗಳನ್ನು ಎದುರಿಸಿ ವಾಪಸ್ಸಾಗಿವೆ. ಸ್ಥಳೀಯರ ಪ್ರಕಾರ ಈ ಪರ್ವತದ ಮೇಲಿರೋ ಆತ್ಮಗಳೇ ಇವರನ್ನ ದಾರಿ ತಪ್ಪಿಸಿವೆ ಅಂತ ಹೇಳ್ತಾರೆ. ಹಾಗಿದ್ರೆ ಅಲ್ಲಿ ನಿಜವಾಗಲೂ ಆತ್ಮಗಳು ಇವೆಯಾ? ಬಿಸಿಲಿನ ತಾಪಕ್ಕೆ ಅಂಜದ, ಮನುಷ್ಯನ ದಾಹಕ್ಕೆ ತಲೆಬಾಗದ ಈ ಪರ್ವತ ಯಾಕೆ ಇವತ್ತಿಗೂ ಏರಲಾಗದ ಶಿಖರವಾಗಿ ಉಳಿದಿದೆ? ಅಷ್ಟಕ್ಕೂ ಆ ಪರ್ವತವಾದರೂ ಯಾವುದು? ಈ ಶಿಖರ ಏರೋದು ಕೇವಲ ಭೌಗೋಳಿಕ ಸವಾಲ ಅಥವಾ ಇದರ ಹಿಂದೆ ದೇವತೆಗಳ ಕೈವಾಡ ಇದೆಯಾ? ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆ ನಿಗೂಢ ಪರ್ವತದ ಹೆಸರೇ ಗಾಂಕರ್ ಪುನ್ಸುಮ್. ಭೂತಾನ್ ಮತ್ತು ಟಿಬೆಟ್ ಗಡಿಯ ವಿವಾದಿತ ಗಡಿ ಪ್ರದೇಶದಲ್ಲಿ ಮೌನವಾಗಿ ನಿಂತಿರುವ ಈ ಪರ್ವತ ಜಗತ್ತಿನ ನಕ್ಷೆಯಲ್ಲಿ ಒಂದು ಅಳಿಸಲಾಗದ ಪ್ರಶ್ನಾರ್ಥಕ ಚಿಹ್ನೆಯಂತೆ ಉಳಿದಿದೆ. ಸಮುದ್ರ ಮಟ್ಟದಿಂದ ಸುಮಾರು 7,570 ಮೀಟರ್ ಅಂದರೆ 24,836 ಅಡಿಗಳಷ್ಟು ಎತ್ತರವಿರುವ ಈ ಶಿಖರ ವಿಶ್ವದ ಅತಿ ಎತ್ತರದ ಏರಲಾಗದ ಪರ್ವತ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಜಗತ್ತಿನ ಅತಿ ಎತ್ತರದ ಶಿಖರಗಳ ಪಟ್ಟಿಯಲ್ಲಿ ಇದು 40ನೇ ಸ್ಥಾನದಲ್ಲಿದೆ. ಆದರೆ ಯಾರೂ ಏರಲಾಗದ ಪರ್ವತಗಳ ಪಟ್ಟಿಯಲ್ಲಿ ಇದು ನಂಬರ್ 1 ಆಗಿದೆ. ಅಂದರೆ ಜಗತ್ತಿನ ಯಾವುದೇ ಮನುಷ್ಯ ಇಂದಿನವರೆಗೂ ಇದರ ತುತ್ತ ತುದಿಯನ್ನು ಮುಟ್ಟಿಲ್ಲ. ಗಾಂಕರ್ ಪುನ್ಸುಮ್ ಅಂದರೆ ಸ್ಥಳೀಯ ಭಾಷೆಯಲ್ಲಿ 3 ಪವಿತ್ರ ಸಹೋದರ ಶಿಖರಗಳ ಬಿಳಿ ಶಿಖರ ಎಂದರ್ಥ. ಈ ಪರ್ವತದ ಸುತ್ತಮುತ್ತಲಿನ ಹವಾಮಾನ ಅತ್ಯಂತ ಕ್ರೂರವಾಗಿರುತ್ತೆ. ಇಲ್ಲಿನ ತಾಪಮಾನ ವರ್ಷವಿಡೀ ಶೂನ್ಯಕ್ಕಿಂತ ಕೆಳಗಿರುತ್ತೆ. ಅತಿಯಾದ ಹಿಮಪಾತ ಮತ್ತು ಪ್ರಬಲವಾದ ಮಂಜಿನ ಬಿರುಗಾಳಿಗಳು ಇಲ್ಲಿ ಸರ್ವೇ ಸಾಮಾನ್ಯ. ಇದರ ಭೂಪ್ರದೇಶ ಎಷ್ಟು ಹಾರಿಬಲ್ ಅಂದರೆ ಇಲ್ಲಿ ಕಾಲಿಟ್ಟವರು ಬದುಕುಳಿಯೋದೇ ಕಷ್ಟ. ಗಾಂಕರ್ ಪುನ್ಸುಮ್ ಸುತ್ತಮುತ್ತಲಿನ ಪ್ರದೇಶ ಅನೇಕ ಹಿಮನದಿಗಳಿಗೆ ತವರು ಮನೆ. ಈ ಹಿಮನದಿಗಳು ಕರಗಿ ಬರುವ ನೀರೇ ಭೂತಾನ್ನ ನದಿಗಳಿಗೆ ಪ್ರಮುಖ ಮೂಲ. ಮನುಷ್ಯರ ಪ್ರವೇಶವಿಲ್ಲದ ಕಾರಣ ಇಲ್ಲಿನ ಸಸ್ಯ ಮತ್ತು ಪ್ರಾಣಿ ಸಂಕುಲ ಅತ್ಯಂತ ಶುದ್ಧ ಮತ್ತು ರಕ್ಷಿತವಾಗಿದೆ. ಸ್ನೇಹಿತರೆ, ಗಾಂಕರ್ ಪುನ್ಸುಮ್ ಯಾರು ಕಂಡುಹಿಡಿದ್ರು ಅನ್ನೋದೇ ದೊಡ್ಡ ಕುತೂಹಲದ ಕಥೆ. ಯಾಕಂದ್ರೆ ನಾವಿಂದು ಗೂಗಲ್ ಮ್ಯಾಪ್ಸ್ ನೋಡಿ ಪ್ರಪಂಚದ ಮೂಲೆ ಮೂಲೆಯನ್ನ ಪತ್ತೆ ಹಚ್ಚಬಹುದು. ಆದರೆ ಈ ಪರ್ವತದ ವಿಷಯದಲ್ಲಿ ಹಾಗಾಗಲಿಲ್ಲ. 1922ರ ಸುಮಾರಿಗೆ ನಮ್ಮ ಭಾರತ ಮತ್ತು ಬ್ರಿಟನ್ ದೇಶದ ಸಮೀಕ್ಷಾ ತಂಡಗಳು ಹಿಮಾಲಯದ ಗಡಿಗಳನ್ನು ಅಳೆಯುತ್ತಾ ಹೋದಾಗ ಕಣ್ಣಿಗೆ ಬಿದ್ದದ್ದೇ ಈ ಬೃಹತ್ ಶಿಖರ. ಆದರೆ ಅಂದು ಅದನ್ನು ಅವರು ಸರಿಯಾಗಿ ಗುರುತಿಸಲೇ ಇಲ್ಲ. ನಕ್ಷೆಗಳಲ್ಲಿ ಅಸ್ಪಷ್ಟವಾಗಿತ್ತು, ಎತ್ತರದಲ್ಲಿ ಗೊಂದಲವಿತ್ತು. ಅಷ್ಟಕ್ಕೂ ನಿಸರ್ಗವೇ ತನ್ನ ಈ ರಹಸ್ಯವನ್ನ ಮನುಷ್ಯನ ಕಣ್ಣಿಗೆ ಕಾಣದಂತೆ ದಟ್ಟ ಕಾಡು, ಹಿಮದ ಗೋಡೆಗಳ ಹಿಂದೆ ಅಡಗಿಸಿಟ್ಟಿತ್ತು. 80ರ ದಶಕದ ಆರಂಭದಲ್ಲಿ ಈ ಶಿಖರದ ರಹಸ್ಯವನ್ನ ಪತ್ತೆ ಹಚ್ಚಿದ್ದು ಯಾರೋ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಸಮೂಹ ಪ್ರಯತ್ನವಾಗಿತ್ತು. ಆಗ ಭೂತಾನ್ ಸರ್ಕಾರ ತನ್ನ ದೇಶದ ಪ್ರವಾಸೋದ್ಯಮ ಮತ್ತು ಪರ್ವತಾರೋಹಣವನ್ನ ವಿದೇಶಿಯರಿಗಾಗಿ ತೆರೆದಿಟ್ಟಿತ್ತು. ಇದನ್ನ ಅವಕಾಶ ಅಂತಾನೆ ಅಂದುಕೊಂಡ ಕೆಲವು ಅಂತಾರಾಷ್ಟ್ರೀಯ ಪರ್ವತಾರೋಹಣ ತಂಡಗಳು, ವಿಶೇಷವಾಗಿ ಬ್ರಿಟನ್ ಮತ್ತು ಅಮೆರಿಕಾದ ಸಾಹಸಿ ಪರ್ವತಾರೋಹಿಗಳು ಆ ಭಾಗಕ್ಕೆ ಲಗ್ಗೆ ಇಟ್ರು. ಅವರು ಅಲ್ಲಿಗೆ ಹೋಗಿದ್ದೇ ಒಂದು ದೊಡ್ಡ ಮ್ಯಾಪಿಂಗ್ ಮಿಷನ್ ಅಂತೆ. ಕೇವಲ ಪರ್ವತ ಏರೋದು ಅವರ ಉದ್ದೇಶವಾಗಿರಲಿಲ್ಲ. ಬದಲಿಗೆ ಆ ಭಾಗದ ನಕ್ಷೆಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸೋದು ಅವರ ಕೆಲಸವಾಗಿತ್ತು.
ಅಂದು ಅವರು ಉಪಗ್ರಹ ಚಿತ್ರಗಳು ಮತ್ತು ಅಂದಿನ ಆಧುನಿಕ ಸಮೀಕ್ಷಾ ಉಪಕರಣಗಳನ್ನು ಬಳಸಿ ಆ ಪ್ರದೇಶವನ್ನು ಸ್ಕ್ಯಾನ್ ಮಾಡಿದ್ರು. ಆಗಲೇ ಅವರಿಗೆ ಶಾಕ್ ಆಗಿತ್ತು. ಅವರು ಎತ್ತರದ ಅಳತೆ ಮಾಡುವಾಗ ಅವರಿಗೆ ಅರಿವಾಯಿತು, ನಾವು ನೋಡ್ತಿರೋದು ಯಾವುದೋ ಸಾಮಾನ್ಯ ಬೆಟ್ಟವನ್ನಲ್ಲ, ಇದು ಜಗತ್ತಿನ ಅತಿ ಎತ್ತರದ ಶಿಖರಗಳ ಪಟ್ಟಿಯಲ್ಲೇ ಇರಬೇಕಾದ ಬೃಹತ್ ಪರ್ವತ ಅಂತ. ಈ ಪರ್ವತದ ರಹಸ್ಯ ಜಗತ್ತಿಗೆ ತಿಳಿಯುತ್ತಿದ್ದಂತೆ ಪ್ರಪಂಚದಾದ್ಯಂತ ಇದ್ದ ಪರ್ವತಾರೋಹಿಗಳ ಕಣ್ಣು ಈ ಶಿಖರದ ಮೇಲೆ ಬಿತ್ತು. 1983ರಲ್ಲಿ ಭೂತಾನ್ ಸರ್ಕಾರ ಪರ್ವತಾರೋಹಣಕ್ಕೆ ಅನುಮತಿ ನೀಡಿದ್ದೇ ತಡ ಸಾಹಸಿಗಳು ಮುಗಿಬಿದ್ರು. 1985ರಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ತಂಡವೊಂದು ಅಧಿಕೃತವಾಗಿ ಗಾಂಕರ್ ಪುನ್ಸುಮ್ನ ತುತ್ತ ತುದಿಯನ್ನು ತಲುಪಲು ಪ್ರಯತ್ನಿಸಿತು. ಅಂದು ಆ ತಂಡಕ್ಕೆ ಇದು ಸಾಮಾನ್ಯ ಎವರೆಸ್ಟ್ ಏರಿದಷ್ಟೇ ಕಷ್ಟ ಇರಬಹುದು ಅಂತ ಅನಿಸಿತ್ತು. ಆದರೆ ಈ ಪರ್ವತ ಎವರೆಸ್ಟ್ಗಿಂತಲೂ 10 ಪಟ್ಟು ಹೆಚ್ಚು ಹಠಮಾರಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಕಳಪೆ ನಕ್ಷೆಗಳು, ದಿಕ್ಕು ತಪ್ಪಿಸುವ ದಟ್ಟ ಮಂಜು ಮತ್ತು ಅನಿರೀಕ್ಷಿತ ಹಿಮಪಾತದಿಂದಾಗಿ ಅವರು ಶಿಖರದ ಹತ್ತಿರಕ್ಕೆ ಹೋಗುವಷ್ಟರಲ್ಲಿಯೇ ವಾಪಸ್ ಬರಬೇಕಾಯಿತು. ಇತಿಹಾಸದ ಪ್ರಕಾರ ಈ ಪರ್ವತದ ತುತ್ತ ತುದಿಯನ್ನು ತಲುಪುವ ಭರದಲ್ಲಿ ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವು ಪರ್ವತಾರೋಹಿಗಳು ಹಿಮಪಾತಕ್ಕೆ ಸಿಲುಕಿ ಮತ್ತೆ ಕೆಲವರು ಕಣ್ಮರೆಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. 1985-86ರ ಅವಧಿಯಲ್ಲಿ ಸುಮಾರು 5ರಿಂದ 8 ಜನ ಇಲ್ಲಿ ಪ್ರಾಣ ಕಳ್ಕೊಂಡ್ರು. ಸ್ನೇಹಿತರೆ, ನೀವು ಗಾಂಕರ್ ಪುನ್ಸುಮ್ನ ತಳಭಾಗದ ಹಳ್ಳಿಗಳಿಗೆ ಹೋದರೆ ಅಲ್ಲಿನ ಹಿರಿಯರು ಈ ಪರ್ವತದ ಬಗ್ಗೆ ಮಾತನಾಡುವಾಗ ತಮ್ಮ ಧ್ವನಿಯನ್ನು ತಗ್ಗಿಸ್ತಾರೆ. ಅವರ ಪಾಲಿಗೆ ಅದೊಂದು ಪರ್ವತವಲ್ಲ, ಅದು ಕಮ್ಸುಮ್ ನೈಗಿಲ್ ಅಂದರೆ ಅಗೋಚರ ದೇವತೆಗಳ ಕೋಟೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಪರ್ವತಾರೋಹಿಗಳು ಅಲ್ಲಿಗೆ ಹೋದಾಗ ಮಂಜಿನ ನಡುವಿನಿಂದ ವಿಚಿತ್ರವಾದ ಪಿಸು ಮಾತುಗಳು ಕೇಳಿಸುತ್ತವೆಯಂತೆ. ಕೆಲವರು ಅದನ್ನ ಗಾಳಿಯ ಶಬ್ದ ಅಂದುಕೊಳ್ಳಬಹುದು, ಆದರೆ ಸ್ಥಳೀಯರು ಅದನ್ನ ಪರ್ವತ ದೇವತೆಗಳ ಎಚ್ಚರಿಕೆ ಅಂತಾರೆ. ಪರ್ವತದ ಪವಿತ್ರತೆಯನ್ನ ಭಂಗಗೊಳಿಸಲು ಬರುವ ಮನುಷ್ಯರಿಗೆ ದೇವತೆಗಳು ವಾಪಸ್ ಹೋಗಿ ಎಂದು ಎಚ್ಚರಿಸ್ತಾರಂತೆ. ಸ್ಥಳೀಯರು ಹೇಳುವ ಕಥೆಗಳ ಪ್ರಕಾರ ಪರ್ವತದ ಮೇಲೆ ಆತ್ಮಗಳಿವೆ. ಅವು ಆ ಶಿಖರದ ಕಾವಲುಗಾರರು. ಅಲ್ಲಿ ಪ್ರಾಣ ಕಳೆದುಕೊಂಡವರ ದೇಹಗಳು ಮಂಜಿನೊಳಗೆ ವಿಲೀನವಾಗಿ ಅವುಗಳು ಪರ್ವತದ ಆತ್ಮಗಳಾಗಿಯೇ ಉಳಿಯುತ್ತವೆ ಎಂಬ ನಂಬಿಕೆ ಆ ಭಾಗದ ಜನರಲ್ಲಿದೆ. ಅದಕ್ಕೆ ಅವರು ಆ ಶಿಖರದ ಕಡೆಗೆ ಬೆರಳು ಮಾಡಿ ತೋರಿಸಲು ಕೂಡ ಹೆದರುತ್ತಾರೆ. ಈ ಕಥೆಗಳ ಹಿಂದಿನ ಮೂಲ ಕಾರಣವೇನೆಂದರೆ ಭೂತಾನ್ನ ಬೋನ್ ಸಂಪ್ರದಾಯ ಮತ್ತು ಬೌದ್ಧ ಧರ್ಮದ ನಂಬಿಕೆ ಅಂತ ಕೆಲವರು ಹೇಳ್ತಾರೆ. ಈ ಧರ್ಮಗಳ ಪ್ರಕಾರ ಹಿಮಾಲಯದ ಪ್ರತಿಯೊಂದು ಎತ್ತರದ ಶಿಖರವು ಒಬ್ಬೊಬ್ಬ ದೇವತೆಯ ವಾಸಸ್ಥಾನ. ಅಲ್ಲಿ ಕೇವಲ ಪ್ರಕೃತಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಶಕ್ತಿಗಳು ಜಾಗೃತವಾಗಿರುತ್ತವೆ. ಈ ಪರ್ವತವನ್ನು ಏರೋದು ಅಂದರೆ ಸ್ವರ್ಗದ ಬಾಗಿಲನ್ನು ಬಲವಂತವಾಗಿ ತೆರೆಯಲು ಪ್ರಯತ್ನಿಸೋದು ಅಂತ ಅವರು ನಂಬ್ತಾರೆ. 1980ರ ದಶಕದ ಮಧ್ಯಭಾಗದಲ್ಲಿ ಪರ್ವತಾರೋಹಿಗಳ ಸಾಲು ಸಾಲು ಪ್ರಯತ್ನ ಮತ್ತು ಅದರಿಂದುಂಟಾದ ಅವಘಡಗಳ ನಂತರ ಭೂತಾನ್ ಸರ್ಕಾರ ಎಚ್ಚೆತ್ತುಕೊಳ್ತು. 1994ರಲ್ಲಿ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿತು. 6000 ಮೀಟರ್ಗಿಂತ ಎತ್ತರದ ಯಾವುದೇ ಪರ್ವತವನ್ನು ಏರಬಾರದು. ಇದು ಬರೀ ಕಾನೂನಲ್ಲ, ಅಂದಿನಿಂದ ಆ ಪರ್ವತ ಪವಿತ್ರ ತಾಣ ಅಂತ ಅಧಿಕೃತವಾಗಿ ಘೋಷಿಸಲಾಯಿತು. 2003ರಲ್ಲಿ ಭೂತಾನ್ ಸರ್ಕಾರ ದೇಶದಲ್ಲಿನ ಎಲ್ಲ ರೀತಿಯ ಪರ್ವತಾರೋಹಣ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತು. ಅಂದಿನಿಂದ ಗಾಂಕರ್ ಪುನ್ಸುಮ್ ಕೇವಲ ಒಂದು ಶಿಖರವಲ್ಲ, ಅದು ಭೂತಾನ್ನ ಒಂದು ಅಗೋಚರ ಕೋಟೆಯಾಗಿ ಬದಲಾಯಿತು. ಈ ನಿಷೇಧದಿಂದಾಗಿ ಗಾಂಕರ್ ಪುನ್ಸುಮ್ ಜಗತ್ತಿನ ಅತಿ ಎತ್ತರದ ಏರಲಾಗದ ಪರ್ವತ ಎಂಬ ಹಣೆಪಟ್ಟಿಯನ್ನು ಪಡೆದುಕೊಳ್ತು. ಇವತ್ತು ಪ್ರಪಂಚದಾದ್ಯಂತ ಪರ್ವತಾರೋಹಿಗಳ ಪಾಲಿಗೆ ಇದೊಂದು ನೋ ಗೋ ಝೋನ್. ಹಾಗೆ ನೋಡಿದರೆ 1998ರಲ್ಲಿ ಜಪಾನಿನ ತಂಡವೊಂದು ಚೀನಾದ ಕಡೆಯಿಂದ ಅಂದರೆ ಟಿಬೆಟ್ ಗಡಿಯಿಂದ ಏರಲು ಅನುಮತಿ ಪಡೆದಿತ್ತು. ಆದರೆ ಭೂತಾನ್ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅವರು ಮುಖ್ಯ ಶಿಖರವನ್ನು ಏರಲು ಸಾಧ್ಯವಾಗಲಿಲ್ಲ. ಕೊನೆಗೆ 1999ರಲ್ಲಿ ಅವರು ಆ ಮುಖ್ಯ ಶಿಖರದ ಪಕ್ಕದಲ್ಲಿರುವ ಲಿಯಾಂಗ್ಕಾಂಗ್ ಕಾಂಗ್ರಿ ಎಂಬ 7534 ಮೀಟರ್ ಎತ್ತರದ ಉಪ ಶಿಖರವನ್ನು ಏರ್ತಾರೆ. ಇದು ಇಂದಿಗೂ ಗಾಂಕರ್ ಪುನ್ಸುಮ್ ಶ್ರೇಣಿಯಲ್ಲಿ ಮನುಷ್ಯ ತಲುಪಿದ ಅತಿ ಎತ್ತರದ ಸ್ಥಳ ಅಂತ ಎನಿಸಿಕೊಂಡಿದೆ. ಸ್ನೇಹಿತರೆ, ಇವತ್ತಿಗೂ ಯಾರೂ ಅಲ್ಲಿಗೆ ಹೋಗುತ್ತಿಲ್ಲವಾದ್ದರಿಂದ ಈ ಪರ್ವತದ ಬಗ್ಗೆ ಇರುವ ರಹಸ್ಯಗಳು, ನಂಬಿಕೆಗಳು ಮತ್ತು ಕಥೆಗಳು ಇನ್ನಷ್ಟು ಖ್ಯಾತಿಯನ್ನು ಪಡಿತಿವೆ. ಹೀಗಾಗಿ ಇದು ಇಂದಿಗೂ ಭೂಮಿಯ ಮೇಲಿನ ಒಂದು ಅಜ್ಞಾತ ಲೋಕದಂತೆಯೇ ಉಳಿದಿದೆ. ವಿಜ್ಞಾನಿಗಳು ಮತ್ತು ಸಾಹಸಿಗಳಿಗೆ ಇದು ಒಂದು ಸೋಲು ಅನಿಸಬಹುದು, ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಇದೊಂದು ಗೆಲುವು. ನರಮನುಷ್ಯ ನಡೆಯೋ ದಾರಿಯಲ್ಲಿ ಗರಿಕೆ ಹುಲ್ಲು ಕೂಡ ಬೆಳೆಯಲ್ಲ. ಹೀಗಾಗಿಯೇ ಅಲ್ಲಿನ ಹಿಮನದಿಗಳು ಮತ್ತು ಪರಿಸರ ವ್ಯವಸ್ಥೆ ಇವತ್ತು ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಅತ್ಯಂತ ಶುದ್ಧವಾಗಿ ಉಳಿದಿದೆ. ಇದಿಷ್ಟು ಗಾಂಕರ್ ಪುನ್ಸುಮ್ ಎಂಬ ಯಾವತ್ತಿಗೂ ಮನುಷ್ಯ ಏರಲಾಗದ ಎತ್ತರದ ಪರ್ವತದ ಕುರಿತಾದ ಒಂದಷ್ಟು ಮಾಹಿತಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.